Hi friends, welcome back to our YouTube channel Commerce Study. ಇವತ್ತಿನ ಕ್ಲಾಸ್ದಾಗ ಕಾಸ್ಟ್ ಅಕೌಂಟಿಂಗ್ 4th ಚಾಪ್ಟರ್ 5 ಮಾರ್ಕ್ಸ್ ಇಂದ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅಂತ. ಇದು 4th ಮೆಥಡ್ ಆಗಿರುತ್ತೆ, ಲಾಸ್ಟ್ ಮೆಥಡ್ ಇದು. ಇದರ ಫಾರ್ಮುಲಾ earnings is equal to time taken into time rate plus time saved divided by standard time into time taken into time rate. ಕ್ವಶನ್ ದಾಗ ಟೈಮ್ ಟೇಕನ್ ಕೊಟ್ಟಿರ್ತಾರ, ಟೈಮ್ ರೇಟ್ ಕೊಟ್ಟಿರ್ತಾರ, ಟೈಮ್ ಸೇವ್ಡ್ ಕಂಡು ಹಿಡ್ಕೋಬೇಕು, ಟೈಮ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿರ್ತಾರೆ. ಇವಾಗ ಫಸ್ಟ್ ಕ್ವಶನ್ ನೋಡು. ದ ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ಡ್ ಫಾರ್ ದ completing work is 24 hours. The rate of wage per hour is 10 rupees 10. The workers takes 20 hours. Calculate the earnings under the row 1 plan ಅಂತ ಐತಿ. ಆಗಲ್ಲ ಏನು ಮಾಡಿದ್ವಲ್ಲ, ಸ್ವಲ್ಪ ಅದ ರೀತಿ ಆಗುತ್ತೆ. ಸಾಲ್ವ್. ಫಸ್ಟ್ ಟೈಮ್ ಟೇಕನ್ ಏನೈತಿ? ಟೈಮ್ ಟೇಕನ್ ಎಷ್ಟೈತಿ? 20 hours. ನೆಕ್ಸ್ಟ್ ಟೈಮ್ ರೇಟ್. ನೆಕ್ಸ್ಟ್ ಸ್ಟೆಪ್ ಟೈಮ್ ರೇಟ್ ಏನು ಕೊಟ್ಟರೆ ಅದನ್ನ ಹಚ್ಕೋಬೇಕು. ಟೈಮ್ ರೇಟ್ ರೂಪೀಸ್ 10 ಐತಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಫಾರ್ಮುಲಾ ನೋಡಿ ಏನೇನು ಹಚ್ಕೋಬೇಕಂತ ನಿಮ್ಗೆ ಗೊತ್ತಾಗಬೇಕು. ಸ್ಟ್ಯಾಂಡರ್ಡ್ ಟೈಮ್ ಏನೈತಿ? ಕ್ವಶನ್ ಕೊಟ್ರೆ 24 hours. ಇವಾಗ ಟೈಮ್ ಸೇವ್ಡು ಕ್ವಶನ್ನಾಗ ಎಲ್ಲಿ ಕೊಟ್ಟಿಲ್ಲ, ಸೊ ಅದನ್ನ ಒಂದೇ ನಾವು ಕಂಡು ಹಿಡ್ಕೋತೀವಿ. ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ time minus time taken. Standard time ಎಷ್ಟೈತಿ? 24 minus time taken 20 hours. ಎಲ್ಲರೂ ಲೆಸ್ ಮಾಡಿದ್ರೆ 4. ಇವಾಗ ಫಾರ್ಮುಲಾ ಹಚ್ಚಿರಿ. ಓಕೆ, ಈಕ್ವಲ್ ಟು ಟೈಮ್ ಟೇಕನ್ ಏನೈತಿ? 20 hour into time rate 10 plus time saved ನಾವು ಕಂಡು ಹಿಡ್ಕೊಂಡಿದ್ದು 4 ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಅವರ ಕ್ವಶನ್ ಕೊಟ್ಟರೆ 24 ಇಂಟು ಟೈಮ್ ಟೇಕನ್ 20 ಟೈಮ್ ರೇಟ್ 10. ಮೊದಲ ಫಸ್ಟ್ ಇದ್ದಿದ್ದು ಲಾಸ್ಟ್ ಇದ್ದಿದ್ದು ಮುಗಿಸ್ಕೊಂಡು 20 ಇಂಟು 10 200 ಪ್ಲಸ್ 4 divided by 24 into 200. ಇವನ್ನೆರಡು ಮಾಡಿಕೊಂಡು 200 ಪ್ಲಸ್ 4 divided by 24 ಮಾಡ್ಕೊಂಡ್ರೆ 4 divided by 24 ಮಾಡಿದ್ರೆ 0.16 ಇಂಟು 0.16 into 200. 200 as it is plus 0.16 into 200 ಮಾಡ್ಕೊರಿ. ಆವಾಗ ಒಂದು ಆನ್ಸರ್ ಬರುತ್ತೆ. ಸೊ ಆಮೇಲೆ 200ಗೆ ಪ್ಲಸ್ 32 ಕೂಡಿಸಿದ್ರೆ 232. ಇದು ರೋ 1 ಪ್ಲಾನ್. ನೆಕ್ಸ್ಟ್ ಇನ್ನೊಂದು ಸಮ್ ನೋಡೋಣ ಇದ್ರ ಮೇಲೆ. ಓಕೆ, ಜೀವಾ ಕಂಪ್ಲೀಟ್ಸ್ ಎ ವರ್ಕ್ ಇನ್ 250 hours. ದ ವರ್ಕ್ ಈಸ್ ಅಸೈನ್ಡ್ ಫಾರ್ the work is assigned for 320 hours. Rate for hour 10 rupees. Calculate the earnings under row 1 plan ಅಂತ ಐತಿ. ಓಕೆ, ಸಾಲ್ವ್. ಫಸ್ಟ್ ಸಾಲ್ವ್ ಅಂತ ಹಾಕೋರಿ. ಓಕೆ, ಫಸ್ಟ್ ಏನಕ್ಕೆ ಕೊಟ್ರೆ ಟೈಮ್ ಟೇಕನ್. ಫಸ್ಟ್ ಸ್ಟೆಪ್ ಟೈಮ್ ಟೇಕನ್ ನೋಡ್ಕೊಂಡು. ಓಕೆ, ಟೈಮ್ ಟೇಕನ್ ಏನೈತಿ? ಕಂಪ್ಲೀಟ್ಸ್ ಐತಲ್ಲ ವರ್ಕ್, ಅದು ನಮ್ಗೆ ಟೈಮ್ ಟೇಕನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ರೇಟ್ ಕ್ವಶನ್ ಕೊಟ್ರವ್ರು ರೂಪೀಸ್ 10 ಅಂತ. ನೆಕ್ಸ್ಟ್ ದ ವರ್ಕ್ ಈಸ್ ಅಸೈನ್ಡ್ ಫಾರ್ 320 hours. ಇದು ಏನಾಗುತ್ತೆ? ಸ್ಟ್ಯಾಂಡರ್ಡ್ ಟೈಮ್ ಆಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಟೈಮ್ ಸೇವ್ನ ಕಂಡು ಹಿಡ್ಕೋಬೇಕು. ಟೈಮ್ ಸೇವ್ಡ್ ಸ್ಟ್ಯಾಂಡರ್ಡ್ time minus time
ಟೇಕನ್. ಓಕೆ, ಸ್ಟ್ಯಾಂಡರ್ಡ್ ಟೈಮ್ ಎಷ್ಟೈತಿ 320 ಲೆಸ್ ಟೈಮ್ ಟೇಕನ್ 250 ಮಾಡಿದ್ರೆ 320 ಮೈನಸ್ 250 70 ನಮಗೆ ಟೈಮ್ ಸೇವ್ಡ್ ಸಿಕ್ತು. ಸೊ ನೆಕ್ಸ್ಟ್ ಫಾರ್ಮುಲಾ ಹಾಕ್ರಿ. earnings is equal to time taken. Time taken ಏನೈತಿ 250 into time rate 10 ಐತಿ. ನೆಕ್ಸ್ಟ್ ಪ್ಲಸ್ ಟೈಮ್ ಸೇವ್ಡ್ ನಾವು ಕಂಡು ಹಿಡ್ಕೊಂಡಿದ್ದು 70 ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ 320 ಇಂಟು ಟೈಮ್ ಟೇಕನ್ ಏನೈತಿ 250 ಇಂಟು 10. ಇವಾಗ 250 ಇಂಟು 100 ಮಾಡಿದ್ರೆ 2500 ಪ್ಲಸ್ 70 ಡಿವೈಡ್ ಬೈ 320 ಮಾಡಿದ್ರೆ 0.21 ಇಂಟು 250 ಇಂಟು 10 2500. ಓಕೆ, 2500 as it is plus 0.12 ಇಂಟು 2500 ಮಾಡ್ಕೊರಿ. ಆಗ 525 ಬರುತ್ತೆ. ಈಗ ಇದನ್ನ 2500 ಜೊತೆ ಆ್ಯಡ್ ಮಾಡಿದ್ರೆ 500 ಪ್ಲಸ್ 525 ಮಾಡಿದ್ರೆ 3025. ಇದು ರೋ 1 ಪ್ಲಾನ್ ಆಗಿದೆ.